ಪಬ್ಲಿಕ್ ಟಿವಿಯ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪ್ರಜ್ವಲ್ ರೇವಣ್ಣಗೆ ಈಗ ಶುರುವಾಗ್ತಾ ಇದೆ ಅಸಲಿ ಸಂಕಷ್ಟ. ನ್ಯಾಯಾಲಯದ ಮೊರೆ ಹೋಗಿರ್ತಕ್ಕಂಥ SIT ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದತಿಗೆ ಮತ್ತು ಅರೆಸ್ಟ್ ವಾರೆಂಟ್ ಎರಡನ್ನೂ ಕೂಡ ಪಡ್ಕೊಂಡು ಮುಂದುವರಿತಾ ಇದ್ದಾರೆ. ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಆಟ ನಡೆಯುತ್ತಾ? ಯಾಕೆಂದರೆ 22 ದಿನಗಳಾಯಿತು ತಲೆ ತಪ್ಪಿಸ್ಕೊಂಡು ಭಾರತಕ್ಕೆ ಬರುವ ಯಾವ ಲೆಕ್ಕಾಚಾರ ಕೂಡ ಪ್ರಜ್ವಲ್ ರೇವಣ್ಣಗೆ ಇಲ್ಲ. ಆದರೆ SIT ಅವರು ಸುಮ್ಮನೆ ಕೂತಿಲ್ಲ, ಹಾಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಕೂಡ ಈಗಾಗಲೇ ಅನುಮತಿ ಕೊಟ್ಟಿದೆ. ಒಂದು ವೇಳೆ ಪಾಸ್ಪೋರ್ಟ್ ರದ್ದತಿ ಆದರೆ ಮುಂದೇನು ಸುಲಭ ಆಗುತ್ತಾ ಪ್ರಜ್ವಲ್ ರೇವಣ್ಣನನ್ನ ಭಾರತಕ್ಕೆ ಕರೆತರೋದು ಅಂತ? ಪ್ರಜ್ವಲ್ ರೇವಣ್ಣಗೆ ಈಗ ಶುರುವಾಗ್ತಾ ಇದೆ ಅಸಲಿ ಸಂಕಷ್ಟ. ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ಗೆ ನಿಜಕ್ಕೂ ಕೂಡ SIT ಇಂದ ಇದು ಸರ್ಜಿಕಲ್ ಸ್ಟ್ರೈಕ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಹೊಳೆ ನರಸೀಪುರ ಕೇಸ್, ಮನೆ ಕೆಲಸದ ಆಕೆ ಕೊಟ್ಟಿದ್ದಂತಹ ಕೇಸ್ ಇತ್ತಲ್ಲ, ಆ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟನ್ನು ಪಡೆದಿದ್ದಾರೆ SIT. ಹಾಗೇನೆ ಪಾಸ್ಪೋರ್ಟ್ ರದ್ದತಿಗೆ ಅನುಮತಿಯನ್ನು ನೀಡಿದೆ ಕೋರ್ಟ್. ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನ 42ನೇ ACMM ಕೋರ್ಟ್ನಿಂದ SIT ಈ ಆದೇಶವನ್ನು ಪಡ್ಕೊಂಡಿದೆ. ಇದರಿಂದ ಮುಂದೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಬಹುದು. ರೆಡ್ ಕಾರ್ನರ್ ನೋಟಿಸ್ ಮುಖಾಂತರ ಪ್ರಜ್ವಲ್ ರೇವಣ್ಣನನ್ನ ಇರುವ ದೇಶದಿಂದಲೇ ಅರೆಸ್ಟ್ ಮಾಡಿ ದೇಶಕ್ಕೆ ಕರೆತರಬೇಕಾಗುತ್ತೆ. ಅಂದರೆ ಈ ಕೋರ್ಟ್ನ ಆದೇಶದಿಂದ ಸುಲಭ ಆಯ್ತಾ ಪ್ರಜ್ವಲ್ ರೇವಣ್ಣನನ್ನ ದೇಶಕ್ಕೆ ಕರೆತರ್ತಕ್ಕಂಥದ್ದು? ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರಾ, ಏನಾಗಬಹುದು ಅಂತಕ್ಕಂಥದ್ದು. ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಇದು ನಿಜಕ್ಕೂ ಕೂಡ ಅತಿ ದೊಡ್ಡ ಶಾಕ್. ವಿದೇಶದಲ್ಲಿ ಕಳೆದ 22 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ವಿರುದ್ಧ ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗುತ್ತೆ. CBI ಮೂಲಕ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿದೆ SIT. CBI ಮೊರೆ ಹೋಗಬೇಕಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಬಳಿಕ ಪ್ರಜ್ವಲ್ ಪಾಸ್ಪೋರ್ಟ್ ವಜಾ ಆಗುತ್ತೆ. ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ವಜಾ ಆಯಿತು ಅಂದರೆ ಆ ದೇಶದಲ್ಲಿ ಆತನನ್ನು ಇಟ್ಟುಕೊಳ್ಳುವಂತಿಲ್ಲ. ಹಾಗಾಗಿ ಅಲ್ಲಿನ ನೆರವನ್ನು ಪಡೆದು, ಅಲ್ಲಿನ ಪೊಲೀಸರ ನೆರವನ್ನು ಪಡೆದು ಆತನನ್ನು ದೇಶಕ್ಕೆ ಕರೆತರಬಹುದು. ಇನ್ನು ಮುಂದೆ ಇದು ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣನನ್ನು ಈಗ ಶತಾಯ ಗತಾಯ, ಯಾಕೆಂದರೆ ಎಲ್ಲ ಕಡೆಯಿಂದ ಒತ್ತಡ ಬರ್ತಾ ಇದೆ. ಒಂದು ಕಡೆ ಸರ್ಕಾರದಿಂದ ಒತ್ತಡ, ಮತ್ತೊಂದು ಕಡೆ ಬುದ್ಧಿಜೀವಿಗಳು ಪತ್ರ ಬರೆದಿದ್ರು, ಸಾಹಿತಿಗಳು ಪತ್ರ ಬರೆದಿದ್ರು, ಜನರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. 22 ದಿನ ಆಯ್ತಲ್ಲ, ಎಲ್ಲಪ್ಪ ಕರ್ಕೊಂಡು ಬರಲಿಲ್ಲ ಅಂತಂದ್ಬಿಟ್ಟು SIT ಮೇಲೆ ಒತ್ತಡ ಇತ್ತು. ಇನ್ಫ್ಯಾಕ್ಟ್ ಒಂದು ಆಲೋಚನೆ ಕೂಡ ಮಾಡಿತ್ತು SIT, ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟು ಕೋರ್ಟಿಂದ ಅನುಮತಿಯನ್ನು ಪಡಿತಕ್ಕಂಥದ್ದು ಅಂತ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಈ ತೀರ್ಮಾನಕ್ಕೆ ಬಂದಿದೆ SIT. ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಇವಾಗ ಕೋರ್ಟ್ನ ಈ ಆದೇಶ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಕರ್ಕೊಂಡು ಬರೋದ್ರಲ್ಲಿ ಯಾವ ರೀತಿ ಸಹಕಾರಿಯಾಗುತ್ತೆ? ಮುಂದಿನ ಪ್ರೊಸೀಜರ್ ಏನೇನು? ಖಂಡಿತ ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣವನ್ನ ಹೇಗಾದ್ರೂ ಮಾಡಿ ಟ್ಯಾಕಲ್ ಮಾಡಬೇಕು, ಜೊತೆಗೆ ಅವರನ್ನ ಬಂಧನಕ್ಕೊಳಪಡಿಸಬೇಕು ಅಂತೇಳಿ SIT ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡುವಂತದಾಗ್ಲಿ ಅಥವಾ ಲುಕೌಟ್ ನೋಟಿಸ್, ಅದರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಅನ್ನು ಮಾಡ್ಬೇಕಾಗಿತ್ತು, ಏನೋ CBI ನ ಇಂಟರ್ಪೋಲ್. ಆದ್ರೆ ಪ್ರಜ್ವಲ್ ರೇವಣ್ಣ ಆದ್ರೆ ಎಚ್ಚೆತ್ಕೊಂಡು ಎಲ್ಲೂ ಕೂಡ ಓಡಾಟನ ಮಾಡದೇ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅಷ್ಟು ಪರಿಣಾಮಕಾರಿ ಉಪಯೋಗಕ್ಕೆ ಬರಲಿಲ್ಲ. ಅದಾದ ಬಳಿಕ ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಏನು ಅಂತೇಳಿ ಮಾಡೋ ಸಂದರ್ಭದಲ್ಲಿ ಏನು ಕೋರ್ಟ್ನ ಮೊರೆ ಹೋಗಿರೋಂಥದ್ದು. ಕೋರ್ಟ್ನ ಮೊರೆ ಹೋಗಿ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಳ್ಳುವಾಗ ಕೋರ್ಟ್ಗೆ ಗಮನಕ್ಕೆ ತಂದಿದ್ದಾರೆ. ಲುಕೌಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದಾದ ನಂತರ ಇದುವರೆಗೂ ಮಾಡಿರುವಂತಹ ಕಾನೂನಿನ ಪ್ರಕ್ರಿಯೆಗಳೇನಿತ್ತು, ಅಂದ್ರೆ ಆತನ ವಿರುದ್ಧ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ, ಜೊತೆಗೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಹೆಬಿಚುವಲ್ ಅಂತ ಹೇಳಿ ಆತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ಗೆ ಕೊಟ್ಟಿರುವಂತದ್ದು. ಕೋರ್ಟ್ಗೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಆ ಅರೆಸ್ಟ್ ವಾರೆಂಟ್ ಅನ್ನ ಇಟ್ಕೊಂಡು ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುವಂತದ್ದು. ರೆಡ್ ಕಾರ್ನರ್ ನೋಟಿಸ್ ನ ಮೂಲಕ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಬಹುತೇಕ 1-2 ದಿನಗಳಲ್ಲಿ ಅದು ಕೂಡ ರದ್ದತಿ ಆಗುವಂತದ್ದು. ಅದರ ಬಳಿಕ ಆತನನ್ನ ಯಾವ ದೇಶದಲ್ಲಿದ್ದಾನೆ ಆ ದೇಶದಲ್ಲಿ ಬಂಧನಕ್ಕೆ ಒಳಪಡಿಸುವಂತ ಪ್ರಕ್ರಿಯೆಯನ್ನ SIT ಅಧಿಕಾರಿಗಳು ಮಾಡುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಆದರೂ ಇದೆಲ್ಲವೂ ಕೂಡ ಕೆಲವು ದಿನಗಳು ಹಿಡಿಯುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಆದಷ್ಟು ಬೇಗ ಕರೆತರುವ ಪ್ರಯತ್ನವನ್ನು SIT ಅವರು ಮಾಡ್ತಾರೆ.